ರೋಚಕ ಘಟ್ಟವನ್ನ ತಲುಪಿದೆ ಧರ್ಮಸ್ಥಳದ ಪ್ರಕರಣ. ಬುರುಡೆ ಪ್ರಕರಣದಲ್ಲಿ 6 ಮಂದಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಸದ್ಯ ರೋಚಕ ಘಟ್ಟವನ್ನ ಧರ್ಮಸ್ಥಳದ ಬುರುಡೆ ಪ್ರಕರಣದ ತನಿಖೆ ತಲುಪಿದೆ. 6 ಮಂದಿಗೆ ಸಂಕಷ್ಟ ಅಂತೂ ತಪ್ಪಿದ್ದಲ್ಲ. ಯಾವುದೇ ಕ್ಷಣದಲ್ಲಿ ಸೌಜನ್ಯ ಮಾವ ವಿಠಲಗೌಡನನ್ನ ಬಂಧಿಸೋ ಸಾಧ್ಯತೆ ಇದೆ. ಹೇಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಬಂಧನ ಸಾಧ್ಯತೆ. ಬಲವಾದ ಸಾಕ್ಷಿ ಸಿಕ್ಕಿದ್ರೆ ಬಂಧನ ಮಾಡೋ ಸಾಧ್ಯತೆ ಇದೆ. ಗಿರೀಶ್ ಮಠಣ್ಣನವರ್, ಜಯನ್, ಅಭಿಷೇಕ್, ಮನಾಫ್, ವಿಠಲಗೌಡ, ಪ್ರದೀಪ್ ಹೇಳಿಕೆಯನ್ನ ಎಸ್ಐಟಿ ತನ್ನ ಮುಂದೆ ದಾಖಲಿಸಿಕೊಂಡಿದೆ. ಬಿಎನ್ಎಸ್ ಕಾಯ್ದೆ 161 ಇದರ ಅಡಿಯಲ್ಲಿ 6 ಮಂದಿ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಹೇಳಿಕೆಯಲ್ಲಿ ಒಬ್ಬೊಬ್ಬರ ಹೇಳಿಕೆಯಲ್ಲೂ ಏನಾದರೂ ಡಿಫರೆನ್ಸ್ ಇತ್ತು ಅಂತಂದ್ರೆ ಅರೆಸ್ಟ್ ಮಾಡೋ ಸಾಧ್ಯತೆ ಹೆಚ್ಚಿದೆ. ಸದ್ಯಕ್ಕೆ ಹೇಳಿಕೆಯನ್ನ ದಾಖಲಿಸಿ ಬಿಟ್ಕಳಿಸಿದೆ ಎಸ್ಐಟಿ. ಆದರೆ ಇವತ್ತು ಮತ್ತೆ ಜಯನ್ ಮತ್ತೆ ಮಠಣ್ಣನ ವಿಚಾರಣೆಗೆ ಬುಲಾವ್ ನೀಡಿದೆ ಎಸ್ಐಟಿ. ಒಬ್ಬೊಬ್ಬರ ಹೇಳಿಕೆಯಲ್ಲೂ ವ್ಯತ್ಯಾಸ ಇತ್ತು ಅಂತಂದ್ರೆ ಅವರನ್ನ ಬಂಧಿಸೋ ಸಾಧ್ಯತೆ ಹೆಚ್ಚಾಗಿದೆ. ನೋಡಿ, ಸೌಜನ್ಯ ಮಾವ ವಿಠಲಗೌಡ ಬುರುಡೆಯನ್ನ ತಂದುಕೊಟ್ಟಂಥ ಏನಂತ ಹೇಳೋದು, ಪಾಪಾತ್ಮ ಅಂತ ಹೇಳೋದಾ ಅಥವಾ ಇನ್ನೇನಾದರೂ ಹೇಳ್ಕೊಳ್ಳಿ. ಸದ್ಯ ರೋಚಕ ಘಟ್ಟವನ್ನ ತಲುಪಿದೆ ಧರ್ಮಸ್ಥಳದ ಪ್ರಕರಣದ ತನಿಖೆಯ ವಿಚಾರ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ 6 ಜನರನ್ನ ಬಂಧಿಸುವ ಸಾಧ್ಯತೆ ಇದೆ. ಇವತ್ತು ಮತ್ತೆ ಜಯನ್ ಮತ್ತೆ ಮಠಣ್ಣನ ವಿಚಾರಣೆಗೆ ಎಸ್ಐಟಿ ಬುಲಾವ್ ನೀಡಿದೆ. ನಮ್ಮ ಪ್ರತಿನಿಧಿ ರೂಪೇಶ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಸದ್ಯ ವಿಠಲಗೌಡನನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಂಧಿಸೋ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಮತ್ತೆ ಜಯನ್ ಮತ್ತು ಗಿರೀಶ್ ಮಠಣ್ಣನವರನ್ನ ವಿಚಾರಣೆಗೆ ಎಸ್ಐಟಿ ಬರೋಕ್ ಹೇಳಿದೆ ಅಂತ ಹೇಳ್ತಾ ಇದೆ. ಸದ್ಯ ಬುರುಡೆ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ರೂಪೇಶ್? ಸಿಂಧೂರ್ ಎಸ್ಐಟಿ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದೆ. ಮೊದಲದಾಗಿ ಈಗ ಪ್ರೂವ್ ಆಗ್ತಾ ಇದೆ ಯಾವ ರೀತಿಯಾಗಿ ಚಿನ್ನಯ್ಯನಿಗೆ ಬುರುಡೆ ಸಿಕ್ತು ಅಂತೇಳಿ. ಚಿನ್ನಯ್ಯನಿಗೆ ಬುರುಡೆ ಕೊಟ್ಟದ್ದು ಜಯಂತಿಗೆ ಕೊಟ್ಟಿದ್ದು ಮಟ್ಟಣ್ಣಿಗೆ ಕೊಟ್ಟಿದ್ದು ವಿಠಲಗೌಡ ಅಂತ. ವಿಠಲಗೌಡ ಎಲ್ಲಿಂದ ತೆಗೆದುಕೊಂಡು ಬಂದಿದ್ದ ಅನ್ನೋದು ಕೂಡ ಟ್ರೇಸ್ ಔಟ್ ಮಾಡಿದೆ ಎಸ್ಐಟಿ. ಹೀಗಾಗಿ ಆ ಸ್ಥಳ, ಯಾಕಂದ್ರೆ ನಿನ್ನೆ ಬಗಲೆಗುಡ್ಡದ ಸ್ಥಳದಲ್ಲೂ ಕೂಡ ಮಾಜರ್ ಮಾಡಿ ಅಲ್ಲಿ ಎಲ್ಲ ಒಂದಿಷ್ಟು ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡು ಹೇಗೆ ತಂದ ಏನೆಲ್ಲ ವಿಚಾರವಾಗಿ ಮೊನ್ನೆ ಮಾಜರ್ ಮಾಡ್ಕೊಂಡಿತ್ತು. ಅದಾದ ಬಳಿಕ ಈಗ ಒಂದು ಪಕ್ಕ ಆಗ್ತಾ ಇದೆ. ಈಗ ಬುರುಡೆಯ ಕತೆ ಏನಿದೆ, ಕತೆ ಹೇಳಿದವರು ಯಾರು, ಹಣದವರು ಯಾರು, ಅದೇ ರೀತಿಯಾಗಿ ಅದು ಪಾರ್ಟಿಸಿಪೇಟ್ ಯಾರು, ಎಲ್ಲದನ್ನು ಕೂಡ ಎಸ್ಐಟಿ ಪತ್ತೆ ಹಚ್ಚುತ್ತಾ ಇದೆ. ಈಗ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಈಗ ಒಂದು ಸ್ಟೋರಿ, ಯಾಕಂದ್ರೆ ಷಡ್ಯಂತ್ರ ಏನು ಅಂತೇಳಿ ಗೊತ್ತಾಗಿದೆ. ಷಡ್ಯಂತ್ರ ಹಿಂದಿರ್ತಕ್ಕಂಥ ಸೂತ್ರಧಾರಿಗಳಿರ್ಬೋದು, ಫಂಡಿಂಗ್ಗಳಿರ್ಬೋದು, ಅದೇ ರೀತಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷ್ಯಗಳು. ಯಾಕಂತ ಹೇಳಿದ್ರೆ ಬುರುಡೆ ಎಲ್ಲಿಂದ ಶುರುವಾಗುತ್ತೆ ಅಂತ ಹೇಳಿದ್ರೆ ಪ್ರದೀಪ್ ಗೌಡ ವಿಡಿಯೋ ಮಾಡ್ಕೊಳ್ತಾನೆ. ಅದೇ ರೀತಿಯಾಗಿ ವಿಠಲ್ ಗೌಡ ಬುರುಡೆಯನ್ನು ತೆಗೆದುಕೊಂಡು ಬರ್ತಾನೆ. ಅಲ್ಲಿಂದ ಶುರುವಾಗಿ ಆ ಬುರುಡೆ ಟ್ರೈನ್ ಮೂಲಕವಾಗಿ ದೈಲಿಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಮಾತುಕತೆ ಆಗುತ್ತೆ. ಅದಾದ ಬಳಿಕ ಮತ್ತೆ ಪುನಃ ಬರ್ತಾರೆ, ಜಯಂತ್ ಮನೆಯಲ್ಲಿ ಇರ್ತಾರೆ. ಇದೆಲ್ಲವನ್ನು ಕೂಡ ಟ್ರೇಸ್ ಔಟ್ ಮಾಡಬೇಕಾಗುತ್ತೆ. ಆ ಹಾದಿ ಇದೆಯಲ್ಲ, ಬುರುಡೆ ತೆಗೆದುಕೊಂಡಂತ ಹಾದಿ, ಅಲ್ಲಿ ಮಾಡಂತ ಷಡ್ಯಂತ್ರಗಳು ಎಲ್ಲವನ್ನೂ ಕೂಡ ಬಯಲು ಮಾಡಬೇಕಾಗುತ್ತೆ. ಹೀಗಾಗಿ ಈಗಾಗಲೇ ವಿಠಲ್ ಗೌಡವನ್ನು ಕೂಡ ಮಾಜರ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅರೆಸ್ಟ್ ಮಾಡ್ಲಿಕ್ಕೆ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಕಾಯ್ತಾ ಇದ್ದಾರೆ. ಯಾಕಂತ ಈಗಾಗಲೇ FSLಗೆ ಫೋನ್ಗಳನ್ನ ಕಳಿಸಿದ್ದಾರೆ. ಜಯಂತ್ ಅವರ 3 ಫೋನು, ವಿಠಲ್ ಗೌಡ ಅವರ ಫೋನು, ಅದೇ ರೀತಿ ಮಟ್ಟಣ್ಣವರ ಫೋನ್ ಅನ್ನು ಕೂಡ FSLಗೆ ಕಳಿಸಿದ್ದಾರೆ. ಹೀಗೆ FSLಗೆ ಬಂದಂತಹ ವೇಳೆಯಲ್ಲಿ ಡಿಜಿಟಲ್ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಲಾಗುತ್ತೆ. ಡಿಜಿಟಲ್ ಸಾಕ್ಷ್ಯವನ್ನು ಪಡ್ಕೊಂಡ ನಂತರವಾಗಿ ಅಲ್ಲಿ ಮಹತ್ವದ ವಿಚಾರಗಳು, ಷಡ್ಯಂತ್ರಗಳು ಎಲ್ಲವನ್ನು ಕಂಡು ಬಂದ್ರೆ ನಿಜಕ್ಕೂ ಕೂಡ ಬಂಧನ ಆಗಬಹುದು. ಮೊದಲು ವಿಠಲ್ ಗೌಡ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳು ಎಸ್ಐಟಿ ಸಿಗ್ತಾ ಇದೆ ಅನ್ನೋ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಹೀಗಾಗಿ ವಿಠಲ್ ಗೌಡವನ್ನ ವಶಕ್ಕೆ ಪಡ್ಕೊಂಡು ಮತ್ತಷ್ಟು ತನಿಖೆ ಮಾಡಿ ಮತ್ತೆ ಪುನಃ ಅವ್ರನ್ನ ವಿಚಾರಣೆ ಪಡ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.